Praise the Lord and good evening. ಪ್ರೈಸ್ ದ ಲಾರ್ಡ್. ಶುಭ ಸಾಯಂಕಾಲ. Greetings to you all in the matchless name of our Lord and Savior Jesus Christ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದನೆ ತಿಳಿಸ್ತಾ ಇದ್ದೇನೆ. We are very happy to meet you today. ನಿಮ್ಮನ್ನ ಈ ರೀತಿಯಾಗಿ ಸಂಧಿಸುವುದು ನಾನು ತುಂಬಾ ಸಂತೋಷವುಳ್ಳವನಾಗಿದ್ದೇನೆ. We thank God for this great opportunity the Lord has given us to come to share the God's word in a short video. ಈ ದೇವರಿಗೆ ನಾನು ತುಂಬಾ ಹೃತ್ಪೂರ್ವಕ ವಂದನೆ ತಿಳಿಸುವವನಾಗಿದ್ದೇನೆ. ಯಾಕಂದ್ರೆ ಈ ಒಂದು ಶಾರ್ಟ್ ವಿಡಿಯೋ ಮೂಲಕವಾಗಿ ನಿಮ್ಮನ್ನ ಸಂಧಿಸಲಿಕ್ಕೆ. We thank God for God's family ministry. ದೇವರ ಕುಟುಂಬಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. God's family ministry is praying for the families of the world. ಈ ಗಾಡ್ಸ್ ಫ್ಯಾಮಿಲಿ ಅನ್ನುವಂಥದ್ದು ಜನರಿಗೋಸ್ಕರ ಪ್ರಾರ್ಥನೆ ಮಾಡುವಂತದ್ದಾಗಿದೆ. Daily hundreds of people are calling to God's family. ಪ್ರತಿನಿತ್ಯವೂ ನೂರಾರು ಜನರು ಕರೆ ಮಾಡಿ ನಮ್ಮ ಹತ್ರ ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತಾ ಇದ್ದಾರೆ. Thousands of people are connected to God's family. ಸಾವಿರಾರು ಜನರು ಈ ಗಾಡ್ಸ್ ಫ್ಯಾಮಿಲಿಯಿಂದ ಕನೆಕ್ಟ್ ಆಗಿದ್ದಾರೆ. Many are receiving baby blessing and healing and deliverance. ತುಂಬಾ ಜನರು ಮಕ್ಕಳನ್ನ ಇದರ ಸೇವೆ ಮೂಲಕವಾಗಿ ಹೊಂದಿಕೊಂಡಿದ್ದಾರೆ. ಅನೇಕ ಜನರು ಕುಟುಂಬ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ. We are only praying with the Holy Spirit. ನಾವು ಪರಿಶುದ್ಧಾತ್ಮನಿಂದ ಮಾತ್ರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. God is doing miracle each and every day. ದೇವರು ಮಾತ್ರವೇ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡುವವರಾಗಿದ್ದಾರೆ. God is doing miracle in a supernatural way. ಅವರು ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. Because He is a living God. ಯಾಕೆಂದ್ರೆ ಅವರು ಜೀವಿಸುವ ದೇವರಾಗಿದ್ದಾರೆ. He is still alive. ಆತನು ಇಂದಿಗೂ ಜೀವಿಸುವವನಾಗಿದ್ದಾನೆ. We read in the Gospel of Matthew chapter 28. ನಾವು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಓದುತ್ತೇವೆ. Matthew chapter 28 verse 8. ಮತ್ತಾಯನ ಬರೆದ ಸುವಾರ್ತೆ 28:8ರಲ್ಲಿ ಓದುತ್ತೇವೆ. We read there is written He is not here. ಅಲ್ಲಿ ಬರೆಯಲ್ಪಟ್ಟಿದೆ ಆತನು ಇಲ್ಲಿ ಇಲ್ಲ. He has risen. ಆತನು ಎದ್ದಿದ್ದಾನೆ. Come. ಬನ್ನಿ. See the place where the Lord has laid. ಆತನು ಮಲಗಿಕೊಂಡ ಸ್ಥಳವನ್ನು ನೋಡಿ. Dear brothers and sisters, ಪ್ರೀತಿಯ ಸಹೋದರ ಸಹೋದರಿ, Jesus died ಯೇಸು ಸತ್ತಿದ್ದಾನೆ and rose again on third day. ಆದರೆ ಆತನು ಮೂರನೇ ದಿನದಲ್ಲಿ ಜೀವಂತವಾಗಿ ಎದ್ದವನಾಗಿದ್ದಾರೆ. In this world there are millions of people are born and dying. ಈ ಲೋಕದಲ್ಲಿ ಎಷ್ಟೋ ಜನರು ಹುಟ್ಟಿದ್ದಾರೆ, ಸಾವಿರಾರು ಜನ ಸತ್ತಿದ್ದಾರೆ. Many scientists and scholars and brilliants and a lot of rich people are they are born and they are dying. ಅನೇಕ ಈ ಪ್ರಪಂಚದಲ್ಲಿ ವಿಜ್ಞಾನಿಗಳು ಹುಟ್ಟಿದ್ದಾರೆ, ಸತ್ತಿದ್ದಾರೆ. ರಿಚ್ ಪೀಪಲ್ಗಳು ಎಷ್ಟೋ ಜನರು ಒಳ್ಳೆ ವ್ಯಕ್ತಿಗಳು ಹುಟ್ಟಿ ಅವರು ಸತ್ತು ಹೋಗಿದ್ದಾರೆ. But there is none of us they did not rose again. ಆದರೆ ಇವರು ಯಾರು ಕೂಡ ಮತ್ತೆ ಜೀವಂತವಾಗಿ ಎದ್ದದ್ದೇ ಇಲ್ಲ. All their tombs are closed. ಅವರೆಲ್ಲರ ಸಮಾಧಿಗಳು ಮುಚ್ಚಲ್ಪಟ್ಟಿದೆ. Only one tomb is empty. ಆದರೆ ಒಂದೇ ಒಂದು ಸಮಾಧಿ ಖಾಲಿಯಾಗಿದೆ. He is the Lord Jesus Christ tomb. ಅದು ಯಾರ ಸಮಾಧಿ ಅಂದ್ರೆ ಯೇಸುವಿನ ಸಮಾಧಿ. He rose again. ಆತನು ಮತ್ತೆ ಎದ್ದಿದ್ದಾನೆ. He defeated the death. ಆತನು ಮರಣವನ್ನ ಗೆದ್ದಿದ್ದಾನೆ. He defeated the world. ಆತನು ಈ ಲೋಕವನ್ನೇ He ಜಯಿಸಿದ್ದಾನೆ. defeated the evil spirit. ಆತನು ಸೈತಾನನ ಗೆದ್ದಿದ್ದಾನೆ. Definitely he will give victory. ಆತನು ನಿಶ್ಚಯವಾಗಿ ನಿಮಗೆ ಜಯವನ್ನು ಕೊಡ್ತಾನೆ. Are you going through pain, agony, problems, witchcraft? ನೀವು ಮಾಟ ಮಂತ್ರ ಬಾಧೆಯಿಂದ ಬಳಲಿದ್ದೀರಾ? Kindly contact to God's family. ಈ ಗಾಡ್ಸ್ ಫ್ಯಾಮಿಲಿಗೆ ನೀವು ಒಂದು ಕಾಲ್ ಮಾಡಿ. We are waiting to pray for you ನಾವು eagerly. ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಕಾತುರವುಳ್ಳವರಾಗಿದ್ದೇವೆ. We are praying with the power of Holy Spirit. ನಾವು ಪರಿಶುದ್ಧಾತ್ಮನಿಂದ ಬಲವಾಗಿ ಪ್ರಾರ್ಥಿಸಲಿಕ್ಕಿದ್ದೇವೆ. God is doing miracle. ಆತನು ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. We are praying with tears and fasting prayer. ನಾವು ಉಪವಾಸದಿಂದ ಕಣ್ಣೀರಿನಿಂದ ಪ್ರಾರ್ಥಿಸುವವರಾಗಿದ್ದೇವೆ. We pray to God in the early morning. ನಾವು ಬೆಳಗ್ಗೆ ಅತಿ ಬೇಗನೆ ಎದ್ದು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. God does miracle even today. ಇವತ್ತು ನಿಮ್ಮ ಲೈಫ್ ಅಲ್ಲಿ ಒಂದು ಅದ್ಭುತವನ್ನು ಮಾಡ್ತಾರೆ. Because he is still alive. ಯಾಕಂದ್ರೆ ಆತನು ಜೀವಿಸುವವನಾಗಿದ್ದಾನೆ. As Job 19:25 says. ಯೋಬನ ಪುಸ್ತಕದಲ್ಲಿ ನಾವು ಓದುತ್ತೇವೆ. My Redeemer is alive. ನನ್ನ ಬಿಡುಗಡೆ ನಾಯಕನು ಜೀವಂತವನಾಗಿದ್ದಾನೆ. He is going to come back and stand on the earth and at last end time. ಆತನು ಕೊನೆಯ ದಿನಗಳಲ್ಲಿ ಆತನು ಮತ್ತೆ ಬರ್ತಾನೆ, ನನ್ನ ಮುಂದೆ ನಿಂತುಕೊಳ್ಳುವವನಾಗಿದ್ದಾನೆ. He is going to come back very very soon. ಆತನು ಮತ್ತೆ ಅತಿ ಬೇಗನೆ ಬರುವವನಾಗಿದ್ದಾನೆ. Now he is preparing the place in heaven. ಆತನು ನಮಗೋಸ್ಕರ ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧ ಮಾಡಲಿದ್ದಾನೆ. He is going to come back very soon to judge the world. ಆತನು ಅತಿ ಬೇಗನೆ ಲೋಕವನ್ನು ನ್ಯಾಯ ತೀರಿಸಲಿಕ್ಕೆ ಬರ್ಲಿಕ್ಕಿದ್ದಾನೆ. First time he came to the world as a savior and redeemer. ಈ ಲೋಕ ಆತನ ಮೊದಲನೇ ಬರಣವನ್ನ ಆತನು ಬಿಡುಗಡೆಗೂ ರಕ್ಷಣೆಗೂ ಆಹ್ವಾನಿಸಿದೆ. But second time he is going to come as a righteous judge. ಆದರೆ ಆತನು ಎರಡನೇ ಸಾರಿ ಬರುವಾಗ ಆತನು ಲೋಕಕ್ಕೆ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ. He is the King of Kings and the Lord of Lords. ಆತನು ರಾಜ್ಯಾಧಿರಾಜನಾಗಿದ್ದಾನೆ. He is the Lion of Judah. ಆತನು ಯೆಹೂದ ಕುಲದ ಸಿಂಹವಾಗಿದ್ದಾನೆ. He is the Almighty God. ಆತನು ಸರ್ವಶಕ್ತನಾಗಿದ್ದಾನೆ. He will wipe away all your tears. ಆತನು ನಿಮ್ಮೆಲ್ಲ ಕಣ್ಣೀರುಗಳನ್ನು ಒರೆಸುತ್ತಾನೆ. You may go through in a darkness situation. ನೀವು ಕತ್ತಲೆಯ ಸಿಚುವೇಶನ್ ಅಲ್ಲಿ You may go through the problem of evil spirit. ದುರಾತ್ಮನ ಬಾಧೆಯಿಂದ ನೀವು ಬಳಲಿದ್ರೆ. You may go through addiction of bad habits. ನೀವು ಯಾವುದಾದ್ರೂ ಕೆಟ್ಟ ಅಭ್ಯಾಸಗಳಿಂದ ನೀವು ದಾಸರಾಗಿದ್ರೆ. God will give liberty.
ಖಂಡಿತ ದೇವರು ಬಿಡುಗಡೆ The ಕೊಡ್ತಾನೆ. Lord will give you redemption. ಆತನು ಬಿಡುಗಡೆ ಕೊಡ್ತಾನೆ. Are you going through pain, agony? ನೀವು ಬಾಧೆಯಿಂದ ರೋಗದಿಂದ ಬಳಲಿದ್ದೀರಾ? Are you going through tears? ನೀವು ಕಣ್ಣೀರಿನಿಂದ ಬಳಲಿ ಹೋಗಿದ್ದೀರಾ? There is a solution for you. ನಿಮಗೋಸ್ಕರ ಒಂದು ಸೊಲ್ಯೂಷನ್ ಇದೆ. Come to the Lord Jesus. ಯೇಸುವಿನ ಬಳಿಗೆ ಬನ್ನಿ. Seek the Lord Jesus. ಯೇಸುವಿನ ಹುಡುಕಿರಿ. Kindly contact God's family. ಈ ಗಾಡ್ಸ್ ಫ್ಯಾಮಿಲಿಯನ್ನು ಖಂಡಿತವಾಗಿ ನೀವು ಒಂದು ಕರೆ ಮಾಡಿ. God's family ministry is a very faithful ministry. ಗಾಡ್ಸ್ ಫ್ಯಾಮಿಲಿ ಅನ್ನುವಂತ ಸೇವೆ ಇದು ನಂಬಿಗಸ್ತ ಒಂದು ಸೇವೆಯಾಗಿದೆ. We are praying with the power of Holy Spirit. ನಾವು ಗಾಡ್ಸ್ ಫ್ಯಾಮಿಲಿ ಅನ್ನುವಂಥದ್ದು ಪರಿಶುದ್ಧಾತ್ಮನಿಂದ ಪ್ರಾರ್ಥನೆ We ಮಾಡೋರಾಗಿದ್ದೇವೆ. only pray to God. ಓನ್ಲಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. God does miracle. ದೇವರು ಮಾತ್ರ ಅದ್ಭುತ ಮಾಡೋರು. We pray to God with faith and hope. ನಾವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ವಿಶ್ವಾಸದಿಂದ ಪ್ರಾರ್ಥನೆ We are ಮಾಡೋರಾಗಿದ್ದೇವೆ. having hope upon God 100%. ನಮ್ಮಲ್ಲಿರುವಂತ ನಂಬಿಕೆ ಅದು 100% God does miracle even today. ಇವತ್ತು ಕೂಡ ನಿಮ್ಮ ಲೈಫ್ ಅಲ್ಲಿ ದೇವರ ಅದ್ಭುತ ಮಾಡ್ಲಿಕ್ಕೆ God will do miracle in your life, dear brothers and sisters. ಪ್ರೀತಿಯ ದೇವಜನರೇ, ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಲೈಫ್ ಅಲ್ಲಿ ಖಂಡಿತವಾಗಲೂ ದೇವರ ಅದ್ಭುತ ಮಾಡ್ತಾರೆ. Don't worry about anything. ನೀವು ಯಾವುದಕ್ಕಾಗಿ ಚಿಂತೆ ಮಾಡಬೇಡಿ. Instead, pray about everything to God. ಎಲ್ಲದಕ್ಕಾಗಿ ನೀವು ಪ್ರಾರ್ಥನೆ ಮಾತ್ರವೇ ಮಾಡಿ. Don't forget to contact us. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನೀವು ಮರೆತು ಹೋಗಬೇಡಿ. We are having the office in Vellore. ನಾವು ಆಫೀಸ್ ಅನ್ನು ವೆಲ್ಲೂರಲ್ಲಿ ಇಟ್ಕೊಂಡಿದೀವಿ. Kindly contact us. ನಮ್ಮನ್ನ ಖಂಡಿತವಾಗಿ ನೀವು ಒಂದು ಕರೆ ಮಾಡಿ. We will pray with fasting. ನಾವು ನಿಮಗೋಸ್ಕರ ಉಪವಾಸದಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ. God will grant you liberty and redemption. ಖಂಡಿತವಾಗ್ಲೂ ದೇವರು ನಿಮ್ಮ ಲೈಫ್ ಅಲ್ಲಿ ಬಿಡುಗಡೆಯನ್ನ ಕೊಡ್ಲಿಕ್ಕಿದ್ದಾರೆ. God will give new and happy life. ಖಂಡಿತವಾಗ್ಲೂ ದೇವರು ನಿಮಗೆ ಒಂದು ಹೊಸ ಜೀವನವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. God does miracle for numerous people each and every day. ನಿಮ್ಮ ಜೀವಿತದಲ್ಲಿ ಒಂದು ಒಬ್ಬೊಬ್ಬರಿಗೆ ಕೂಡ ದೇವರ ಅದ್ಭುತಗಳನ್ನು ಅತಿಶಯನ ಮಾಡ್ಲಿಕ್ಕೆ ಹೋಗುತ್ತಾರೆ. Many are calling to God's family. ಅನೇಕ ಜನರು ಈ ಕುಟುಂಬ ಪ್ರಾರ್ಥನೆ ಕಾಲ್ ಮಾಡ್ತಾರೆ. And they are receiving miracle freely. ಅದ್ಭುತಗಳನ್ನ ಅತಿಶಯಗಳನ್ನು ಉಚಿತವಾಗಿ ಹೊಂದಿಕೊಳ್ಳುವರಾಗಿದ್ದಾರೆ. They are receiving miracle freely. ಅವರು ಉಚಿತವಾಗಿ ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳಿದ್ದಾರೆ. Kindly contact this mobile number. ನಮ್ಮನ್ನೇ ಖಂಡಿತವಾಗ್ಲಿ ಈ ನಂಬರಿಗೆ ನೀವು ಕಾಲ್ ಮಾಡಿ. 87540 87540 87540 54789. 54789. Kindly contact to this number. ಖಂಡಿತವಾಗಿ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ. I would like to tell you one more mobile number. ಇನ್ನೊಂದು ಮೊಬೈಲ್ ನಂಬರ್ ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. 9677 9677 48 66 31. These are the two mobile numbers. ಈ ಎರಡು ನಂಬರ್ ಇದೆ. You kindly contact us. ನೀವು ಖಂಡಿತವಾಗಿ ಪ್ರಾರ್ಥನೆಗೆ We will pray for you by kneeling down at the feet of Jesus Christ. ನಿಮಗೋಸ್ಕರ ನಾವು ದೇವರ ಸಮ್ಮುಖದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿದ್ದೇವೆ. We are not praying from our lips. ನಮ್ಮ ತುಟಿಗಳಿಂದ ನಾವು ಪ್ರಾರ್ಥನೆ We are ಮಾಡುವುದಲ್ಲ. praying with the depth of our heart. ನಮ್ಮ ಹೃದಯದ ಆಳದಿಂದ ನಿಮಗೋಸ್ಕರ ಪ್ರಾರ್ಥನೆ We ಮಾಡುತ್ತೇವೆ. are praying with the tears and fasting and with faith and hope upon the Lord Jesus. ಕಣ್ಣೀರಿನಿಂದ ಉಪವಾಸದಿಂದ ದೇವರ ಸಮ್ಮುಖದಲ್ಲಿ ಹೋರಾಡಿ ಪ್ರಾರ್ಥನೆ ಮಾಡುತ್ತೇವೆ. Nothing is impossible with God. ಯಾವುದು ಅಸಾಧ್ಯವಲ್ಲ ದೇವರಿಗೆ. He is the Almighty God. ಆತನು He is ಸರ್ವಶಕ್ತನಾಗಿದ್ದಾನೆ. the Supreme God. ಆತನು ಸುಪೀರಿಯರ್, ದೊಡ್ಡ He is a ಶಕ್ತನಾಗಿದ್ದಾನೆ. great God. ಆತನು ದೊಡ್ಡವನಾಗಿದ್ದಾನೆ. He will do miracle for you definitely. ನಿಮಗೆ ಖಂಡಿತವಾಗ್ಲೂ ದೇವರು ಅದ್ಭುತವನ್ನು ಮಾಡ್ತಾರೆ. Receive miracle. ಯೇಸು ಅದ್ಭುತವನ್ನ ಹೊಂದಿಕೊಳ್ಳ್ರಿ. We are waiting eagerly to receive a phone call. ನಾವು ತುಂಬಾ ದಾಹದಿಂದ ನಿಮ್ಮ ಕಾಲನ್ನ ವೇಟ್ ಮಾಡ್ತಾ ಇದ್ದೇವೆ. Please contact us. ಖಂಡಿತ ನಮಗೆ ಕಾಲ್ ಮಾಡಿ. We will pray for you. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. God will do miracle in your life definitely. ದೇವರು ಖಂಡಿತವಾಗಿ ನಿಮ್ಮ ಲೈಫ್ ಅಲ್ಲಿ ಅದ್ಭುತ ಮಾಡ್ಲಿಕ್ಕೆ. God bless you abundantly. ದೇವರು ನಿಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡಿ. God's grace may be with you. ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. Amen. ಆಮೆನ್. Amen. ಆಮೆನ್.